ಹಾಯ್ ಎವ್ರಿವನ್, ಸಿಟಿ ನೀಟ್ ಭಿಕ್ಷಾ ಕೋರ್ಟ್ ಆದೇಶ ಏನು ಮಾಹಿತಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ ನೋಡಬಹುದು. ಕನ್ನಡ ಪ್ರಭಾದಲ್ಲಿ ಮಾಹಿತಿ ಬಂದಿದೆ. ಸಿಂಪಲ್ ಮ್ಯಾಟ್ರು, ಹೈಕೋರ್ಟ್ ಬಂದ್ಬಿಟ್ಟು ದಂಡ ವಿಧಿಸಿದೆ. ಆಯ್ತಾ, ಈಗ ಸಾಕಷ್ಟು ಕೆ ವಿದ್ಯಾರ್ಥಿಗಳು ಥರ್ಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಯಿತು. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವರು ಹೋಗಿದ್ದಾರೆ, ಸೀಟ್ ಸೆಲೆಕ್ಟ್ ಆಗಿದೆ, ಬಟ್ ಅಡ್ಮಿಷನ್ ಆಗಿಲ್ಲ ಅಂತವ್ರು ಬಂದ್ಬಿಟ್ಟು ಕೆ ಎಗೆ ಹೋಗಿ ಪ್ರತಿಭಟನೆ ಕೂಡ ಮಾಡೋದು ದೊಡ್ಡ ಇಶ್ಯೂ ಆಯಿತು. ಕೆ ಎ ಡೈರೆಕ್ಟರ್ ಅವರು ಕೂಡ ರಿಯಾಕ್ಟ್ ಕೂಡ ಮಾಡಿದ್ರು. ಈ ರೀತಿ ನಾವು 100 ಬಾರಿ ಹೇಳಿದ್ದೀವಿ ಈ ರೀತಿ ಅಂತ. ಈ ರೀತಿ ನೀವು ಸೀಟ್ಗಳನ್ನ ತೆಗೆದುಕೊಂಡು ನೀವು ಅಡ್ಮಿಷನ್ ಆಗಲಿಲ್ಲ ಅಂದರೆ ಅದು ಬೇರೆ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅಂತ ದೊಡ್ಡದಾಗಿ ಇಶ್ಯೂಸ್ ಆಯಿತು. ನ್ಯೂಸಲ್ಲೆಲ್ಲ ಕೂಡ ಬಂತು. ಕೆ ಎ ಡೈರೆಕ್ಟರ್ ಅವರು ಮತ್ತೆ ವಿಡಿಯೋ ಮಾಡಿ ಎಲ್ಲ ಮಾಡಿ ಕ್ಲಾರಿಟಿ ಕೊಟ್ಟರು ಯಾವ ರೀತಿ ಏನು ಮಾಡಿದ್ದಾರೆ ಅಂತ. ಬಟ್ ಒಂದು ವೇಳೆ ನೋಡಿದ್ರೆ ಸರಿ, ಈ ರೀತಿ ಸುಮ್ಮನೆ ಸೀಟ್ ಅಲಾಟ್ಮೆಂಟ್ ಆಗಿ ಹೋಗಲಿಲ್ಲ, ಸೀಟ್ ವೇಕೆಂಟ್ ಆಗಿ ಉಳಿದಿದೆ. ಆ ಸೀಟ್ಗಳು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಿಗೋದಿಲ್ಲ. ಅದು ಏನಾಗುತ್ತೆ ಅಂದರೆ ಖಾಸಗಿಗೆ ಹೋಗುತ್ತೆ, ಅವರು ದುಡ್ಡು ಕೊಟ್ಕೊಬಿಟ್ಟು ಮಾರ್ಕೊಬಿಡ್ತಾರೆ. ಗೌರ್ಮೆಂಟ್ ಹತ್ರ ವೇಕೆಂಟ್ ಆಗಿ ಉಳಿತಿದೆ. ಆ ನಿಟ್ಟಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಈಗ ಫಾರ್ ಎಕ್ಸಾಂಪಲ್ 50,000 ರ್ಯಾಂಕ್ ಸಿಕ್ಕ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗ್ತಾ ಇತ್ತು ಅಂದರೆ 55,000 ಇರೋರಿಗೆ ಸಿಗ್ತಾ ಇತ್ತು. ಪಾಪ ಅವ್ನು ಕಾಯ್ತಾ ಇದ್ದ, ಅವನು ಬೇರೆ ಕಡೆ ಹೋಗೋಕ್ಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿ ಸೀಟ್ ಸಿಕ್ಕಿದ್ರು ಕೂಡ ಹೋಗದಿರೋ ವಿದ್ಯಾರ್ಥಿಗಳಿಗೆ ಕಾನೂನಿನ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಈ ಹಿಂದೆ ಹೇಳಿದ್ರು. 3 ಲಕ್ಷ ಕಟ್ಟಿ 6 ಲಕ್ಷ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಕೂಡ ಬಂದಿತ್ತು. ಇಷ್ಟೆಲ್ಲ ಆಗಿತ್ತು. ಅದು ನೆಕ್ಸ್ಟ್ ಅಪ್ಡೇಟ್ ಏನು, ಅದಕ್ಕೆ ಕೆ ಎ ಡೈರೆಕ್ಟರ್ ಅವರು ಬಂದ್ಬಿಟ್ಟು ಯಾವುದೇ ರೀತಿ ಬದಲಾವಣೆ ಕೂಡ ಮಾಡೋದಿಲ್ಲ, ಕಟ್ಟಲೇಬೇಕು ಅಂತ ಕೂಡ ಹೇಳಿದ್ರು. ನೆಕ್ಸ್ಟ್ ಏನಾಯಿತು ಗೊತ್ತಿಲ್ಲ. ಅದರ ಬಗ್ಗೆ ನಿಮಗೆ ಏನಾಯಿತು ಅಂತ ಕಮೆಂಟ್ ಭಾಗ ತಿಳಿಸಿ. ಇನ್ನು ಮೈನ್ ಮ್ಯಾಟ್ರಿಗೆ ನೋಡೋದಾದ್ರೆ ಸದ್ಯ ಒಂದು ಕಾಲೇಜುಗಳು ಮಾಡಿರೋ ತಪ್ಪಿಗೆ ಏನು ಮಾಡಿದ್ದಾರೆ ಅಂದರೆ ಕೆ ಎಗೆ ಡೈರೆಕ್ಷನ್ ಕೊಟ್ಟು ಇಲ್ಲಿ ಕಾಲೇಜುಗಳಿಗೆ ಏನು ಮಾಡಿದೆ ಅಂದರೆ ಹೈಕೋರ್ಟು ದಂಡ ವಿಧಿಸಿದೆ. ಆ ದಂಡ ಕೂಡ ನೀವು ಪೇಮೆಂಟ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಅದನ್ನು ಬಂದ್ಬಿಟ್ಟು ಕಾಲೇಜುಗಳಲ್ಲಿ ಸಶಸ್ತ್ರ ಪಡೆಗಳ ಯುದ್ಧ ಅಪಘಾತ ಕಲ್ಯಾಣ ನಿಧಿ ಅಂತ ಇರುತ್ತಂತೆ. ಆ ನಿಧಿಗೆ ನೀವು ಹಣ ಜಮೆ ಕೂಡ ಮಾಡಬೇಕು, 3 ಕೋಟಿ ಠೇವಣಿ ಇಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ. ಇದು ಯಾವ ಕಾಲೇಜಿಗೆ ನೋಡೋದಾದ್ರೆ ಶಿವಮೊಗ್ಗದ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಬಂದ್ಬಿಟ್ಟು ಏನು ಮಾಡಿತ್ತು ಅಂದರೆ 2020-2021 ಸಾಲಿನಲ್ಲಿ ಮೊದಲನೇ ವರ್ಷದ BAMSಗೆ 20 ವಿದ್ಯಾರ್ಥಿಗಳು, 2023-24 ಸಾಲಿನಲ್ಲಿ ಮೊದಲನೇ ವರ್ಷದ BAMSಗೆ 27 ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ನಡೆಸದೆ ಪ್ರವೇಶ ಮಾಡಿತ್ತು. ಅದೇ ರೀತಿ ಬೆಂಗಳೂರಿನಲ್ಲಿ ಕೂಡ ಅಚ್ಯುತ ಆಯುರ್ವೇದಿಕ್ ವೈದ್ಯಕೀಯ ಕಾಲೇಜು ಇದು ಕೂಡ ಅದೇ ರೀತಿ ಮಾಡಿತ್ತು. ಕೌನ್ಸಿಲಿಂಗ್ ಇಲ್ದಲೆ 39 ಸೀಟ್ಗಳನ್ನ ಸ್ವಂತವಾಗಿ ಮುಂಚೆನೇ ಕೂಡ ಭರ್ತಿ ಮಾಡಿತ್ತು. ಒಂದು ಬಾರಿ ಕ್ರಮ ಇದಾಗಿದ್ದು ಪ್ರವೇಶ ಪಡೆಯಲು ಅರ್ಹರೆಂದು ಕಂಡುಬಂದ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ಕೊಡಬೇಕು ಅಂತೇಳಿ ನ್ಯಾಯಾಲಯ ಕೂಡ ಹೇಳಿದೆ. ಇದೇ ರೀತಿ TMEE ಮತ್ತೆ ಶಿವಮೊಗ್ಗದಲ್ಲೂ ಕೂಡ ಇದೇ ರೀತಿ 20 ವಿದ್ಯಾರ್ಥಿಗಳು ಈ ರೀತಿ ಮಾಡಿತ್ತಂತೆ. ಮತ್ತೆ 27 ವಿದ್ಯಾರ್ಥಿಗಳಿಗೆ ನೆಕ್ಸ್ಟ್ ಇಯರ್ ಕೂಡ ಮಾಡಿತ್ತಂತೆ. ಪ್ರವೇಶಕ್ಕೆ ಏನಾಗಿತ್ತು ಅಂದರೆ ತಲಾ 75 ಲಕ್ಷ ರು ಪಾವತಿಸಬೇಕು ಅಂತೇಳಿ ಆದೇಶ ಕೂಡ ಮಾಡಿದ್ದಾರೆ. ಬೆಂಗಳೂರಲ್ಲಿ ಯಲಹಂಕದ ರಾಮಕೃಷ್ಣ ವೈದ್ಯಕೀಯ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಕೂಡ ಇದೇ ರೀತಿ ಮಾಡಿತ್ತಂತೆ. ಅವ್ರಿಗೂ ಕೂಡ ಪರ್ ಸೀಟ್ಗೆ 75 ಲ್ಯಾಕ್ ದಂಡ ಕೂಡ ವಿಧಿಸಿದೆ. ಇಲ್ಲಿನ ಬೆಂಗಳೂರಿನ ಅಚ್ಯುತ ವೈದ್ಯಕೀಯ ಕಾಲೇಜು ಬಂದ್ಬಿಟ್ಟು 1 ವರ್ಷಕ್ಕೆ ಅಲ್ಲಿ ಬರಬಹುದು 39 ವಿದ್ಯಾರ್ಥಿಗಳನ್ನ ಈ ರೀತಿ ಪಡೆದಿತ್ತಂತೆ. ಅಂದರೆ ಇಲ್ಲಿಗಲ್ ಆಗಿ ವಿತೌಟ್ ಕೌನ್ಸಿಲಿಂಗ್ ಪಡೆದಿತ್ತಂತೆ. ಅದಕ್ಕೂ ಕೂಡ ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಠೇವಣಿ ಕಟ್ಟಬೇಕು ಅಂತ ಹೇಳಿದ್ದಾರೆ. ನಂತರ ರಾಷ್ಟ್ರೀಯ NCIMS ಮತ್ತು RGHS ಮುಂದೆ ಸಲ್ಲಿಸಬೇಕು ಅಂತ ಕೂಡ ಮಾಹಿತಿ ಕೊಂಡಿದ್ದಾರೆ. ಎಲ್ಲ ಕೂಡ ಮಾಹಿತಿ ಬಂದಿದ್ದಾರೆ. ಭವಿಷ್ಯದಲ್ಲಿ ವಿದ್ಯಾರ್ಥಿಗಳನ್ನ ಕೌನ್ಸಿಲಿಂಗ್ ಮುಖಾಂತರ ಕೂಡ ಹೋಗಬೇಕು. ಯಾವುದೇ ವಿದ್ಯಾರ್ಥಿಗಳು ಈ ರೀತಿ ಇಲ್ಲಿಗಲ್ ವೇಲೆ ಅಡ್ಮಿಷನ್ ಕೂಡ ಆಗಬಾರ್ದು. ಸಾಕಷ್ಟು ಜನ ತೊಂದರೆ ಆಗುತ್ತೆ. ಸಾಕಷ್ಟು ಕೌನ್ಸಿಲಿಂಗಲ್ಲಿ ಆಗಬೇಕು, ಸಾಕಷ್ಟು ಕಾಲೇಜುಗಳನ್ನು ಉಳಿಸ್ಬೇಕು. ನ್ಯಾಯಾಲಯ ಅರ್ಜಿದಾರರ ಕಾಲೇಜುಗಳಲ್ಲಿ KE ಮುಂದೆ ಪ್ರವೇಶ ಪಡೆದ ಎಲ್ಲ ವಿದ್ಯಾರ್ಥಿಗಳ ವಿವರಗಳನ್ನು, ಅವರು ಪ್ರವೇಶದ ಅರ್ಹತೆಗಳನ್ನು ಕೂಡ ಎಲ್ಲ ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದೆ. ಇದು ಇದು ರುಜುವಾತಾಗಿದೆ. ಸಾಕಷ್ಟು ಜನ ಇದರ ವಿರುದ್ಧವಾಗಿದ್ದಾರೆ. ಈ ನಿಟ್ಟಿನಲ್ಲಿ ಈ ರೀತಿ ಕೋರ್ಟ್ ಬಂದ್ಬಿಟ್ಟು ಆದೇಶ ಕೊಟ್ಟಿದೆ. ಇದು ಒನ್ ವೇ ನೋಡ್ಕೊಳ್ಳಪ್ಪ, ಯಾರಾದರೂ ಈ ರೀತಿ ಇಲ್ಲಿಗಲ್ ಆಗಿ ಹೋಗ್ಬಿಟ್ರೆ ಏನೋ ಕಾಲೇಜವ್ರು ಅಡ್ಮಿಷನ್ ತೆಗೆದುಕೊಳ್ತಾರೆ ಅಂದ್ರೆ ಈ ರೀತಿ ದಂಡ ಹಾಕ್ಬೋದು. ಕೋರ್ಟ್ ಅವರು ಒಂದ್ಸಲ ನೋಡ್ತಾರೆ, ಕಾಲೇಜವ್ರಿಗೆ ದಂಡ ಹಾಕ್ತಾರೆ. ಬಟ್ ವಿದ್ಯಾರ್ಥಿಗಳಿಗೆ ದಂಡ ಹಾಕಿದ್ರೆ ಏನ್ ಕತೆ, ಇದು ಎಚ್ಚೆತ್ಕೋಬೇಕಾಗುತ್ತೆ. ಲೀಗಲ್ ಆಗಿ ಹೋದ್ರೆ, ಲೀಗಲ್ ಆಗಂದ್ರೆ ಯಾವ ರೀತಿ ಅಂದ್ರೆ ಆಫ್ಟರ್ ನಿಮಗೆ ಎಲ್ಲ ರೌಂಡ್ ಮುಗಿದ ನಂತರ ನಿಮಗೆ ವೇಕೆಂಟ್ ಆಗಿರೋ ಸೀಟ್ಗಳು ಕೂಡ ಕಾಲೇಜಿಗೆ ಕೊಡ್ತಾರೆ, ಆಗ ನೀವು ಲೀಗಲ್ ಆಗಿ ಹೋಗ್ಬೋದು. ಬಟ್ ಇಂಜಿನಿಯರಿಂಗ್ ಕೆಲವೊಂದುಗಳ ಮ್ಯಾನೇಜ್ಮೆಂಟ್ ಕೊಂಡಕ್ಕೆ ಇಷ್ಟು ಸೀಟ್ ಅಂತೇಳಿ ಮೀಸಲಿಡ್ತಾರೆ, ಅವ್ರು ಕೂಡ ಹೋಗ್ಬೋದು. ಬಟ್ ಕೆಲವೊಂದು ಕೋರ್ಸ್ಗಳಿಗೆ ಈ ರೀತಿ BAMS ಮೆಡಿಕಲ್ಗೆ ಮ್ಯಾನೇಜ್ಮೆಂಟ್ ಕೋಟ ಇದ್ರೂ ಕೂಡ ಅಲ್ಲಿ ನಿಮಗೆ ನಿರ್ದಿಷ್ಟ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕೂಡ ಇರುತ್ತೆ. ಕೌನ್ಸಿಲಿಂಗ್ ಮುಖಾಂತರ ಹೋಗಬೇಕು, ಮಿಕ್ಕಿದ್ರೆ ಈ ರೀತಿ ಹೋಗಬೇಕು ಅಂತ ರೂಲ್ಸ್ ಇರುತ್ತೆ. ಆ ಮಾನದಂಡಗಳನ್ನು ಫಾಲೋ ಮಾಡಿಲ್ಲ ಅಂದ್ರೆ ಈ ರೀತಿ ನೀವು ಫೈನ್ ಹಾಕ್ಸ್ಕೋಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.